ಆ, ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಪ್ರತಿದಿನ ನಮ್ಮ ಸುತ್ತಮುತ್ತ ಅದೆಷ್ಟೋ ಮಾಹಿತಿಗಳು ಹರಿದಾಡ್ತಾ ಇರತ್ತೆ ಅಲ್ವಾ? ಹೌದು, ಸಾಕಷ್ಟು ವಿಚಾರಗಳು ಕಣ್ಣಿಗೆ ಬೀಳುತ್ತೆ. ಆದ್ರೆ ಅದರಲ್ಲಿ ನಮ್ಮ ಬದುಕಿಗ ನಿಜಕ್ಕೂ ಬೇಕಾದ ಅಂದ್ರೆ ನಮ್ಮ ಅರಿವನ್ನ ವಿಸ್ತರಿಸುವ ವಿಚಾರಗಳು ಎಷ್ಟು ಅಂತ ಪ್ರಶ್ನೆ ಬಂದಾಗ ನಾವು ಸ್ವಲ್ಪ ತಡ್ಕಾಡ್ಬೇಕಾಗುತ್ತೆ. ನಿಜ, ನಾವಲ್ಲಿ ಸ್ವಲ್ಪ ಯೋಚನೆ ಮಾಡ್ತೀವಿ. ಇಂದಿನ ಈ ಜ್ಞಾನದ ಮಂಥನದಲ್ಲಿ ನಾವು ತೆಗೆದುಕೊಂಡಿರೋ ವಿಷಯ ಏನಂದ್ರೆ ನಮ್ಮ ಆಲೋಚನಾ ಲಹರಿಯನ್ನೇ ಬದಲಾಯಿಸುವಂಥದ್ದು. ಖಂಡಿತ. ಇಂದಿನ ನಮ್ಮ ಚರ್ಚೆಯ ಮೂಲ ವಸ್ತು ಬಂದಿರೋದು ಇನ್ನರ್ ಲೈಟ್ 333 ಸಂಸ್ಥೆ ಒದಗಿಸಿರುವ ದಶಾವತಾರ ಯಾತ್ರೆಯ 3ನೇ ದಿನದ ಟಿಪ್ಪಣಿಗಳಿಂದ. ಇದರ ಶೀರ್ಷಿಕೆ ಕೂರ್ಮಾವತಾರ, ತಾಳ್ಮೆಯ ಶಿಖರ ಮತ್ತು ಅಂತರಂಗದ ಮಂಥನ. ಇದನ್ನ ಕೇವಲ ಒಂದು ಪುರಾಣ ಕಥೆಯಾಗಿ ನೋಡದೆ ಇದರೊಳಗಿನ ಮನಃಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಮ್ದಾಗಿದೆ. ಈ ಚರ್ಚೆಯ ಗುರಿಯನ್ನ ನಾವು ಆರಂಭದಲ್ಲೇ ಸ್ಪಷ್ಟಪಡಿಸ್ಕೊಡೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ನಾವೆಲ್ಲರೂ ಬಾಲ್ಯದಲ್ಲಿ ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರ ಮಂಥನ ಮಾಡಿದ ಕಥೆಯನ್ನ ಕೇಳಿರ್ತೀವಿ. ಹೌದು, ಆಮೆಯ ಅವತಾರದ ಕಥೆ ಕೂಡ. ಅವರು ಸಾವಿರಾರು ಶ್ಲೋಕಗಳ ಮೂಲಕ ಮನುಷ್ಯನ ಮನಸ್ಸಿನ ಸಂಘರ್ಷಗಳನ್ನ ಬಹಳ ಅದ್ಭುತವಾಗಿ ಬಿಡಿಸಿಟ್ಟಿದ್ದಾರೆ. ಅಂದ್ರೆ ಇದೊಂದು ಮೆಟಾಫರ್ ಇದ್ದ ಹಾಗೆ. ಸರಿಯಾಗಿ ಹೇಳಿದ್ರಿ. ಇದೊಂದು ಅದ್ಭುತವಾದ ಮನಃಶಾಸ್ತ್ರೀಯ ರೂಪಕ ಅಥವಾ ಮೆಟಾಫರ್. ಆ ಅಂತರಂಗದ ದಿವ್ಯದೃಷ್ಟಿಯನ್ನ, ಕಥೆಯ ಹಿಂದಿರುವ ಆಳವಾದ ಗುಟ್ಟನ್ನ ಬಿಡಿಸಿ ನೋಡೋದೇ ಇಂದಿನ ನಮ್ಮ ಏಕೈಕ ಗುರಿ. ಆ ದಿವ್ಯ ದೃಷ್ಟಿಯನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ನಮ್ಮ ಮೂಲ ವಸ್ತುವಿನಲ್ಲಿ ಈ ಕಥೆ ಶುರುವಾಗುವ ವಾತಾವರಣವನ್ನ ಅತ್ಯಂತ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಹೌದು, ಆ ವಿವರಣೆ ಬಹಳ ಅದ್ಭುತವಾಗಿದೆ. ಆ ವಾತಾವರಣವನ್ನ ಒಮ್ಮೆ ಕಣ್ಣಿಗೆ ಕಟ್ಟಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಹಿನ್ನೆಲೆಯಲ್ಲಿ ಅತ್ಯಂತ ಗಂಭೀರವಾದ ಶಂಖದ ನಾದ ಮೊಳಗ್ತಾ ಇರುತ್ತೆ. ಅದರ ಜೊತೆಯಲ್ಲೇ ಮಂದಗತಿಯಲ್ಲಿ ಸಾಗುವ ತಬಲಾ ಅಥವಾ ಮೃದಂಗದ ಲಯಬದ್ಧವಾದ ಧ್ವನಿ. ಇಂತಹ ಒಂದು ದೈವಿಕ ಹಾಗೂ ಗಂಭೀರ ವಾತಾವರಣದಲ್ಲಿ ಈ ಕಥೆ ತೆರೆದುಕೊಳ್ಳುತ್ತೆ. ನಿಜ, ದೇವತೆಗಳು ಮತ್ತು ಅಸುರರು ಜನ್ಮಜಾತ ವೈರಿಗಳು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಹೌದು, ಅವರು ಯಾವತ್ತೂ ಒಂದಾಗುವವರಲ್ಲ. ಆದ್ರೆ ಅಮೃತವನ್ನು ತಡೆಯುವ ಏಕೈಕ ಉದ್ದೇಶಕ್ಕಾಗಿ ಅವರು ಸಮುದ್ರವನ್ನು ಕಡೆಯಲು ಒಂದಾಗ್ತಾರೆ. ಇದೊಂದು ಬೃಹತ್ ಕಲ್ಪನೆ. ಇಡೀ ಬ್ರಹ್ಮಾಂಡವೇ ಬೆರಗಾಗುವಂತಹ ದೃಶ್ಯವದು. ಆ ಕಲ್ಪನೆಯ ಬೃಹದಾಕಾರವನ್ನು ಕಲ್ಪಿಸಿಕೊಳ್ಳುವುದೇ ಒಂದು ವಿಸ್ಮಯ ಅಲ್ವಾ? ಖಂಡಿತ. ಸಮುದ್ರವನ್ನು ಕಡೆಯಲು ನಮ್ಮ ಸಾಮಾನ್ಯ ಉಪಕರಣಗಳು ಖಂಡಿತ ಸಾಲವು. ಅದಕ್ಕಾಗಿ ಅವರು ಆರಿಸಿಕೊಂಡದ್ದು ಬೃಹತ್ತಾದ ಮಂದರ ಪರ್ವತವನ್ನ. ಅಂದ್ರೆ ಆ ಪರ್ವತವೇ ಇಲ್ಲಿ ಮಂಥನ ದಂಡ? ಹೌದು, ಪರ್ವತವೇ ಇಲ್ಲಿ ಕಡಗೋಲು. ಇನ್ನು ಆ ಕಡಗೋಲಿಗೆ ಸುತ್ತಲೂ ಎರಡೂ ಕಡೆಯಿಂದ ಎಳೆಯಲು ಒಂದು ಬಲವಾದ ಹಗ್ಗ ಬೇಕಲ್ವಾ? ಹಗ್ಗದ ಅವಶ್ಯಕತೆ ಇದೆ. ಅದಕ್ಕಾಗಿ ವಾಸುಕಿ ಎಂಬ ದೈತ್ಯ ಸರ್ಪವನ್ನೇ ಹಗ್ಗವಾಗಿ ಬಳಸಲಾಯಿತು. ದೇವತೆಗರು ವಾಸುಕಿಯ ಬಾಲದ ಕಡೆ ಹಿಡಿದ್ರೆ ಅಸುರರು ತಲೆಯ ಕಡೆ ನಿಂತರು. ಆಘಾತವಾದ ಸಮುದ್ರದಲ್ಲಿ ಮಂದರ ಪರ್ವತವನ್ನಿಟ್ಟು ಕಡೆಯಲು ಶುರು ಮಾಡ್ತಾರೆ. ಕೇಳಲು ಬಹಳ ರೋಚಕವಾಗಿದೆ. ಆದರೆ ಯಾವುದೇ ಅತಿದೊಡ್ಡ ಕೆಲಸವನ್ನು ಶುರು ಮಾಡಿದಾಗ ನಾವು ಅಂದ್ಕೊಂಡಂತೆ ಎಲ್ಲವೂ ಸುಲಭವಾಗಿ ಆಗೋದಿಲ್ಲ ತಾನೆ. ವಿಘ್ನಗಳೆದುರಾಗೋದು ಸಹಜ. ಇಲ್ಲೂ ಅದೇ ಆಯ್ತು. ಆ ಮಂಥನ ಶುರುವಾದ ಸ್ವಲ್ಪ ಹೊತ್ತಿನಲ್ಲಿ ಎದುರಾದ ಅತಿದೊಡ್ಡ ಬಿಕ್ಕಟ್ಟು ಅಂದ್ರೆ ಆ ಮಂದರ ಪರ್ವತದ ಅಗಾಧವಾದ ಭಾರ. ಹೌದು, ತಳಹವಿ ಅಥವಾ ಆಧಾರ ಇರಲಿಲ್ಲ. ಆಧಾರವಿಲ್ಲದ ಕಾರಣ ಆ ಬೃಹತ್ ಪರ್ವತ ನಿಧಾನವಾಗಿ ಸಮುದ್ರದ ಆಳಕ್ಕೆ ಕುಸಿಯಲು ಮುಳುಗಲು ಪ್ರಾರಂಭಿಸಿದೆ. ಆ ಪರಿಸ್ಥಿತಿ ಎಷ್ಟು ಆತಂಕಕಾರಿಯಾಗಿರಬಹುದು ಊಹಿಸಿ. ಖಂಡಿತ. ದೇವತೆಗಳು ಮತ್ತು ಅಸುರರು ಇಬ್ರಿಗೂ ಆತಂಕ ಶುರುವಾಗುತ್ತೆ. ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ವೈರಿಗಳ ಜೊತೆಗೂ ಕೈ ಜೋಡಿಸಿ ಶುರು ಮಾಡಿದ ಮಂಥನವೇ ಈಗ ಅಸಾಧ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ಹಂತದಲ್ಲೇ ಭಗವಂತನ ಪ್ರವೇಶವಾಗೋದು. ಮಂಥನ ಸಂಪೂರ್ಣವಾಗಿ ನಿಂತು ಹೋಗುವ ಆಶಾಭಾವನೆಗಳೆಲ್ಲ ಕಮರಿ ಹೋಗುವ ಹಂತ ತಲುಪಿದಾಗ ಭಗವಂತನು ಒಂದು ದೈತ್ಯಾಕಾರವ ಕೂರ್ಮ ಅಂದ್ರೆ ಆಮೆಯ ರೂಪವನ್ನು ತಾಳ್ತಾನೆ. ನೇರವಾಗಿ ಸಮುದ್ರದ ತಳಕ್ಕೆ ಹೋಗ್ತಾನೆ ಅಲ್ವಾ? ಹೌದು, ನೇರವಾಗಿ ಸಮುದ್ರದ ತಳಕ್ಕೆ ಹೋಗಿ ಕುಳಿತು ಕುಸಿಯುತ್ತಿದ್ದ ಆ ಇಡೀ ಮಂದರ ಪರ್ವತವನ್ನು ತನ್ನ ಭದ್ರವಾದ ಬೆನ್ನಿನ ಮೇಲೆ ಹೊತ್ತುಕೊಳ್ತಾನೆ. ಆ ದೈತ್ಯ ಕೂರ್ಮದ ಬೆನ್ನು, ಆ ಚಿಪ್ಪು ಎಷ್ಟು ದೃಢವಾದ ಆಧಾರವನ್ನು ನೀಡಿತೆಂದ್ರೆ ಆಧಾರವಿಲ್ಲದೆ ಕುಸಿಯುತ್ತಿದ್ದ ಪರ್ವತ ಸಂಪೂರ್ಣವಾಗಿ ಸ್ಥಿರವಾಯಿತು. ವಾವ್, ಅದ್ಭುತ! ಆ ಭದ್ರವಾದ ಆಧಾರದ ಮೇಲೆ ಮಂಥನ ಮತ್ತೆ ಯಶಸ್ವಿಯಾಗಿ ಮುಂದುವರಿಯಿತು. ಆ ಕಡಲನ್ನು ಕೊಡದಾಗ 14 ಅದ್ಭುತ ರತ್ನಗಳು ಹೊರಬಂದವು ಮತ್ತು ಅಂತಿಮವಾಗಿ ಅವರು ಬಯಸಿದ ಅಮೃತವು ಉದ್ಭವಿಸಿತು. ಸಮುದ್ರ ಮಂಥನದ ಕಥೆಯ ಮೇಲ್ಮೈ ಹಂತವನ್ನು ನಾವು ನೋಡಿದೆವು. ಆದ್ರೆ ಇನ್ನರ್ ಲೈಟ್ 333 ಮೂಲಗಳ ಪ್ರಕಾರ ಋಷಿಗಳು ಕೇವಲ ಒಂದು ಆಮೆಯ ಕಥೆಯನ್ನ ಹೇಳಲು ಇಷ್ಟೊಂದು ಶ್ರಮ ಪಡ್ಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು, ಖಂಡಿತ. ಹಾಗಾದ್ರೆ ಇದರ ಹಿಂದಿರುವ ಅಸಲಿ ರಹಸ್ಯವೇನು? ಇದು ಕೇವಲ ಸಮುದ್ರದಲ್ಲಿ ನಡೆದ ಘಟನೆಯಲ್ಲ,
ಬದಲಾಗಿ ಇದು ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲಿ ನಮ್ಮೊಳಗೆ ಪ್ರತಿದಿನ ನಡೆಯುವ ಕಥೆ ಅಂತ ಹೇಳ್ತಾರೆ. ನಮ್ಮ ಋಷಿಗಳು ಅಡಗಿಸಿಟ್ಟ ಆ ಅಂತರಂಗದ ರಹಸ್ಯದತ್ತ ಈಗ ನಾವು ಸ್ವಲ್ಪ ಗಮನ ಹರಿಸೋಣ. ಇದನ್ನ ವಿಶಾಲವಾದ ಮಾನವಿಕ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದಾಗ ಮಾತ್ರ ಋಷಿಗಳು ಹೇಳ ಹೊರಟ ದೊಡ್ಡ ಸತ್ಯ ನಮ್ಗೆ ಅರ್ಥ ಆಗೋದು. ಅಂದ್ರೆ ಪ್ರತಿ ಪಾತ್ರಕ್ಕೂ ಒಂದೊಂದು ಅರ್ಥ ಇದೆ. ಹೌದು, ಇಲ್ಲಿರುವ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ವಸ್ತು ಕೇವಲ ಕಥೆಯ ಭಾಗಗಳಲ್ಲ, ಅವು ನಮ್ಮ ಬದುಕಿನ ಸಂಕೇತಗಳು. ಆ ಸಂಕೇತಗಳನ್ನ ನಾವು ನಮ್ಮ ದೈನಂದಿನ ಜೀವನದ ಮನಸ್ಥಿತಿಗೆ ಹೋಲಿಸಿ ನೋಡಿದಾಗ ಈ ಕಥೆ ಸಂಪೂರ್ಣವಾಗಿ ಹೊಸ ಆಯಾಮವನ್ನು ಪಡೆದುಕೊಳ್ಳುತ್ತೆ. ಆ ಸಂಕೇತಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋದ್ರೆ ಮೊದಲು ಬರೋದು ಆ ಬೃಹತ್ ಮಂದರ ಪರ್ವತ. ಮೂಲದಲ್ಲಿ ವಿವರಿಸಿರುವಂತೆ ಆ ಮಂದರ ಪರ್ವತ ಬೇರೆ ಯಾವುದು ಅಲ್ಲ, ಅದು ನಮ್ಮ ಮನಸ್ಸು. ಬಹಳ ಸೂಕ್ತವಾದ ಹೋಲಿಕೆ ಇದು. ಮನುಷ್ಯ ಜೀವನದಲ್ಲಿ ಏನನ್ನಾದರೂ ದೊಡ್ಡದಾಗಿ ಸಾಧಿಸಬೇಕಾದ್ರೆ, ಹೊಸದೊಂದನ್ನು ಕಲಿಯಬೇಕಾದ್ರೆ ಅಥವಾ ಬದುಕಿನಲ್ಲಿ ಬದಲಾವಣೆ ತರಬೇಕಾದ್ರೆ ಮೊದಲು ತನ್ನ ಮನಸ್ಸನ್ನು ಮಂಥನ ಮಾಡಲೇಬೇಕು. ಸುಮ್ನೆ ಕುಳಿತರೆ ಏನು ಸಿಗೋದಿಲ್ವಾ? ಖಂಡಿತ. ಮನಸ್ಸು ಎಂಬ ಮಂದರ ಪರ್ವತವನ್ನು ಕಡೆಯುವ ಪ್ರಕ್ರಿಯೆಯೇ ನಾವು ಬದುಕಿನಲ್ಲಿ ಪಡುವ ಶ್ರಮ ಮತ್ತು ಹೋರಾಟ. ಆ ಮಂಥನ ಮಾರುವಾಗ ಎರಡು ವಿರುದ್ಧ ಶಕ್ತಿಗಳು ಕೆಲಸ ಮಾಡುತ್ತವೆ ಎನ್ನೋದನ್ನ ನಾವು ಮರಿಬಾರ್ದು. ಸಮುದ್ರ ಮಂಥನದಲ್ಲಿ ದೇವತೆಗಳು ಮತ್ತು ಅಸುರರು ಇದ್ರು. ಹಾಗಾದ್ರೆ ನಮ್ಮ ಒಳಗಿನ ದೇವತೆಗಳು ಯಾರು? ನಮ್ಮ ಅಂತರಂಗದಲ್ಲಿರುವ ಆ ದೇವತೆಗಳು ಯಾರು ಎಂದರೆ ನಮ್ಮೊಳಗಿನ ಸಕಾರಾತ್ಮಕ ಗುಣಗಳು ಅಥವಾ ಸತ್ವಗುಣಗಳು. ಅಂದ್ರೆ ನಮ್ಮ ಶಿಸ್ತು, ಗುರಿಯತ್ತ ಇರುವ ಒಲವು, ನೈತಿಕತೆ ಮತ್ತು ಸ್ಪಷ್ಟತೆ. ಆದ್ರೆ ಮನುಷ್ಯ ಅಂದಮೇಲೆ ಬರೀ ಸಕಾರಾತ್ಮಕ ಗುಣಗಳೇ ಇರಲು ಸಾಧ್ಯ ಇಲ್ಲ ತಾನೇ. ಅಸುರರು ಎಂದರೆ ನಮ್ಮೊಳಗಿನ ನಕಾರಾತ್ಮಕ ಗುಣಗಳು ಅಥವಾ ತಮೋಗುಣಗಳು. ಅಂದ್ರೆ ನಮ್ಮ ಸೋಮಾರಿತನ. ಹೌದು, ಸೋಮಾರಿತನ, ಆಮಿಷಗಳಿಗೆ ಬಲಿಯಾಗುವ ಗುಣ, ಭಯ ಮತ್ತು ಕೆಲಸ ಮುಂದೂಡುವಿಕೆ. ಪ್ರತಿಯೊಬ್ಬರ ಒಳಗೂ ಈ ಸತ್ವ ಮತ್ತು ತಮೋಗುಣಗಳು ಇದ್ದೇ ಇರ್ತವೆ. ದೇವತೆಗಳು ಮತ್ತು ಅಸುರರು ಅಂದಾಕ್ಷಣ ನಮ್ಗೆ ಸಿನಿಮಾಗಳಲ್ಲಿ ಬರುವ ಕಿರೀಟ ಇಟ್ಕೊಂಡ ಒಳ್ಳೆಯವರು ಮತ್ತು ಕೋರೆ ಹಲ್ಲಿರುವ ಕೆಟ್ಟವರು ನೆನ್ಪಾಗ್ತಾರೆ. ಹೌದು, ನಮ್ಮ ಕಲ್ಪನೆ ಹಾಗೆ ಬೆಳೆದು ಬಿಟ್ಟಿದೆ. ಆದ್ರೆ ಇದು ನಮ್ಮೊಳಗಿನ ಹೋರಾಟ ಎನ್ನುವುದು ಬಹಳ ಮುಖ್ಯವಾದ ಅಂಶ. ನಾವೆಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಉದಾಹರಣೆಗೆ ಪ್ರತಿದಿನ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು ಅಂತ ನಿರ್ಧರಿಸಿದಾಗ ನಮ್ಮೊಳಗಿನ ಸತ್ವಗುಣಗಳು ಹೌದು, ಇದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು, ಎದ್ದೇಳು ಅಂತ ಪ್ರೇರೇಪಿಸ್ತವೆ. ಆದರೆ ತಮೋಗುಣ ಸುಮ್ಮನೆ ಕೂರುತ್ತಾ? ಇಲ್ಲ. ಅದೇ ಹೊತ್ತಿಗೆ ತಮೋಗುಣಗಳು ಇನ್ನೂ 5 ನಿಮಿಷ ಮಲ್ಗೋಣ, ಇವತ್ತೊಂದಿನ ಬಿಟ್ರೆ ಏನಾಗೋದಿಲ್ಲ ಅಂತ ಹಿಂದೆ ಕೇಳಿತವೆ. ಈ ಎರಡು ವಿರುದ್ಧ ಗುಣಗಳ ನಡುವೆ ನಮ್ಮ ಮನಸ್ಸು ಎಂಬ ಪರ್ವತ ನಿರಂತರವಾಗಿ ಕಡಿಯಲ್ಪಡ್ತಿರುತ್ತೆ. ಇದನ್ನೇ ಆಂತರಿಕ ಸಂಘರ್ಷ ಎನ್ನೋದು. ಆ ಆಂತರಿಕ ಸಂಘರ್ಷ ಎಷ್ಟು ತೀವ್ರವಾಗಿರುತ್ತೆ ಅಂದ್ರೆ ಕೆಲವು ಬಾರಿ ಆ ಒತ್ತಡವನ್ನ ತಡೆಯಲಾಗದೆ ಮನಸ್ಸು ಸಂಪೂರ್ಣವಾಗಿ ಹತಾಶೆಯಾಗಿ ಕುಸಿದು ಬೀಳುವ ಹಂತಕ್ಕೆ ಬರುತ್ತೆ. ಹೌದು, ನಾವು ದಿನನಿತ್ಯ ನೋಡ್ತೀವಿ ಇದನ್ನ. ನಾವು ಗಮನಿಸಬಹುದು, ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಿದಾಗ ಆರಂಭದಲ್ಲಿರುವ ಉತ್ಸಾಹ ಮಧ್ಯ ಮಧ್ಯದಲ್ಲಿ ಕಳೆದು ಹೋಗುತ್ತೆ. ಆಧಾರವಿಲ್ಲದ ಮಂದರ ಪರ್ವತ ಸಮುದ್ರದಲ್ಲಿ ಮುಳುಗದಂತೆ ನಮ್ಮ ಮನಸ್ಸು ಕೂಡ ಜೀವನದ ಕಷ್ಟಗಳೆಂಬ ಗೊಂದಲಗಳೆಂಬ ಸಮುದ್ರದಲ್ಲಿ ಮುಳುಗಲು ಶುರುವಾಗುತ್ತೆ. ನಾವೇ ಹಾಕಿಕೊಂಡ ಗುರಿಯ ಭಾರವನ್ನು ನಮಗೆ ಹೊರಲು ಸಾಧ್ಯವಾಗೋದಿಲ್ಲ. ಖಂಡಿತ ಸಾಧ್ಯವಾಗೋದಿಲ್ಲ. ಮನಸ್ಸು ಕುಸಿಯುವ ಈ ಹಂತದಲ್ಲೇ ನಮಗೆ ಕೂರ್ಮ ತತ್ವದ ಅವಶ್ಯಕತೆ ಎದುರಾಗೋದು. ಆದ್ರೆ ಇಲ್ಲಿ ಆಮೆಯ ಉದಾಹರಣೆ ಕೇಳಿದಾಗ ಒಂದು ಸಹಜವಾದ ಪ್ರಶ್ನೆ ಮೂಡುತ್ತೆ. ಏನು ಆ ಪ್ರಶ್ನೆ? ಆಮೆ ತನಗೆ ಏನಾದ್ರೂ ಅಪಾಯ ಎದುರಾದಾಗ ತನ್ನ ಕಾಲುಗಳನ್ನ, ತಲೆಯನ್ನ ತನ್ನ ಚಿಪ್ಪಿನ ಒಳಗೆ ಎಳೆದುಕೊಳ್ಳುತ್ತೆ. ಇದನ್ನೇ ನಾವು ನಮ್ಮ ಬದುಕಿಗೆ ಅಳವಡಿಸಿಕೊಂಡ್ರೆ ಕಷ್ಟಗಳು ಬಂದಾಗ ಮುಖ ತಿರುಗಿಸಿ ಕೂರುವುದಾಗೋದಿಲ್ವೇ? ಇದು ಒಂದು ರೀತಿಯಲ್ಲಿ ಅಪಾಯದಿಂದ ಓಡಿ ಹೋದಂತೆ, ಅಂದ್ರೆ ಎಸ್ಕೇಪ್ ಆದಂತೆ ಅನಿಸುವುದಿಲ್ವೇ? ಮೇಲ್ನೋಟಕ್ಕೆ ಹಾಗೆ ಅನಿಸೋದು ಬಹಳ ಸಹಜ. ಆದ್ರೆ ಇನ್ನರ್ ಲೈಟ್ 333 ಟಿಪ್ಪಣಿಗಳು ಇಲ್ಲಿ ಒಂದು ಅದ್ಭುತವಾದ ಸೂಕ್ಷ್ಮವನ್ನ ತೆರೆದಿಡ್ತವೆ. ಯಾವ ಸೂಕ್ಷ್ಮ ಅದು? ಆಮೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಚಿಪ್ಪಿನೊಳಗೆ ಸೇರಿಕೊಳ್ಳುತ್ತದೆ ಹೊರತು ಆ ಜಾಗದಿಂದ ಅದು ಓಡಿ ಹೋಗೋದಿಲ್ಲ. ಓಹೋ. ಅದು ಆ ಸಮುದ್ರದ ತಳದಲ್ಲೇ, ಆ ಪರ್ವತದ ಕೆಳಗೆ ಇರುತ್ತೆ. ಅದೇ ಕೂರ್ಮ ತತ್ವ. ಸಾಧಕನಾದವನು ಹೊರಗಿನ ಪ್ರಪಂಚದ ಗೊಂದಲಗಳು, ಆಮಿಷಗಳು ಮತ್ತು ಅಪಾಯಗಳು ಎದುರಾದಾಗ ಕಷ್ಟಗಳಿಂದ ಓಡಿ ಹೋಗುವುದಲ್ಲ, ಬದಲಾಗಿ ಅಲ್ಲೇ ನಿಲ್ಬೇಕು. ಹೌದು, ಬದಲಾಗಿ ತನ್ನ ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡು ಅಂತರಂಗದಲ್ಲಿ ಆಧಾರವನ್ನು ಕಂಡುಕೊಳ್ಳುವುದು. ಅಂದ್ರೆ ಹೊರಗಿನ ಗದ್ದಲಗಳಿಗೆ ತಾತ್ಕಾಲಿಕವಾಗಿ ಕಿವುಡಾಗಿ ಒಳಗಿನ ಆತ್ಮಬಲವನ್ನು ಜಾಗೃತಗೊಳಿಸುವುದು. ಅಂದ್ರೆ ಮಂಥನ ಅಥವಾ ಪ್ರಯತ್ನ ನಿಲ್ಬಾರ್ದು, ಆದ್ರೆ ಆ ಪ್ರಯತ್ನದ ನಡುವೆ ನಮ್ಮ ಮನಸ್ಸು ಅಲುಗಾಡಬಾರ್ದು, ಕುಸಿಬಾರ್ದು. ನಿಖರವಾಗಿ
ಕೂರ್ಮತತ್ವದ ಅಸಲಿ ಅರ್ಥವೇ ಸ್ಥಿರತೆ ಅಥವಾ ದೃಢತೆ ಎನ್ನುವುದು ಇಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಮನಸ್ಸಿನ ಮಂಥನ ನಡೆಯುವಾಗ, ಆಲೋಚನೆಗಳ ಅಲೆಗಳು ಅಪ್ಪಳಿಸುವಾಗ, ಗೊಂದಲದುಂಡ ಮನಸ್ಸು ಕುಸಿಯದಂತೆ ತಡೆಯಲು ಈ ಸ್ಟೆಬಿಲಿಟಿ ಅತ್ಯಗತ್ಯ. ಇದೇ ಆಧಾರ. ಬದುಕಿನಲ್ಲಿ ಏನೇ ಕಷ್ಟ ಬಂದರೂ, ಎಷ್ಟೇ ವಿರೋಧಗಳಿದ್ದರೂ ಒಳಗಿನ ಸ್ಥಿರತೆಯನ್ನು ಕಳೆದುಕೊಳ್ಳಬಾರದು. ಇದೇ ಬದುಕಿಗೆ ಬೇಕಾದ ದೃಢವಾದ ಆಧಾರ. ಈ ಆಧಾರವಿಲ್ಲದಿದ್ದರೆ ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ, ಎಷ್ಟೇ ಕಠಿಣ ಶ್ರಮ ಹಾಕಿದರೂ ಮನಸ್ಸು ಎಂಬ ಮಂದರ ಪರ್ವತ ಖಂಡಿತ ಕುಸಿದು ಬೀಳುತ್ತೆ. ಈ ಜ್ಞಾನ ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಋಷಿಗಳು ಕೇವಲ ಇದನ್ನ ಬರೆದಿಟ್ಟು ಹೋಗ್ಲಿಲ್ಲ, ಬದಲಾಗಿ ತಮ್ಮ ಸ್ವಂತ ಜೀವನದಲ್ಲಿ ಇದನ್ನ 100ಕ್ಕೆ 100 ಪಾಲು ಸಾಧಿಸಿದ್ರು. ಹೌದು, ಅವರು ಆಚರಣೆಯಲ್ಲಿ ತಂದಿದ್ರು. ನಮ್ಮ ಋಷಿಗಳು ದಟ್ಟ ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡುವಾಗ ಇದೇ ಕೂರ್ಮ ಸ್ಥಿತಿಯನ್ನ ತಲುಪ್ತಿದ್ರು. ಯೋಚಿಸಿ, ಕಾಡಿನ ಮಧ್ಯೆ ತಪಸ್ಸಿಗೆ ಕೂರುವುದು ಅಂದ್ರೆ ಸುಲಭದ ಮಾತಲ್ಲ. ಕಾಡು ಪ್ರಾಣಿಗಳ ಕೂಗು ಇರುತ್ತೆ, ಕಚ್ಚುವ ಕೀಟಗಳಿರ್ತವೆ, ವಿಪರೀತ ಚಳಿ, ಮಳೆ, ಗಾಳಿ ಎಲ್ಲವೂ ಇರುತ್ತೆ. ಆದರೆ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಎಂಬ ಅರಿವೇ ಅವರಿಗಿರ್ತಿರ್ಲಿಲ್ಲ. ತಮ್ಮ ಸಂಪೂರ್ಣ ಜಾಗೃತಿಯನ್ನ ಆಮೆಯಂತೆ ಅಂತರಂಗದ ಕಡೆಗೆ ತಿರುಗಿಸಿದ್ರು. ಆ ಅದ್ಭುತವಾದ ಏಕಾಗ್ರತೆ ಅದು. ಹೊರಗಿನ ಯಾವುದೇ ವಾತಾವರಣ ಅವರ ಒಳಗಿನ ಸ್ಥಿರತೆಯನ್ನು ಅಲುಗಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ಸ್ಥಿರತೆಯಿಂದಲೇ ಅವರು ವಿಶ್ವದ ರಹಸ್ಯಗಳನ್ನ, ಮಾನವ ಮನಸ್ಸಿನ ಆಳವನ್ನು ಅರಿಯಲು ಸಾಧ್ಯವಾಯಿತು. ಆ ಕಾಲದ ಋಷಿಗಳಿಗೆ ಕಾಡಿನ ವಾತಾವರಣ ಸವಾಲಾಗಿದ್ರೆ, ಇಂದಿನ ನಮ್ಮ ದಿನನಿತ್ಯದ ಬದುಕೆಂಬ ಕಾಂಕ್ರೀಟ್ ಕಾಡಿನಲ್ಲಿ ನಮಗೂ ಸಾಕಷ್ಟು ಸವಾಲುಗಳಿವೆ ಅಲ್ವಾ? ಹೌದು, ಸವಾಲುಗಳ ಸ್ವರೂಪ ಬದಲಾಗಿದೆ ಅಷ್ಟೇ. ಆರ್ಥಿಕ ಸಮಸ್ಯೆಗಳು, ಕಚೇರಿಯ ಒತ್ತಡಗಳು, ಸಂಬಂಧಗಳ ನಡುವಿನ ಬಿರುಕುಗಳು, ದಿನವಿಡೀ ನಮ್ಮ ಗಮನವನ್ನು ಸೆಳೆಯುವ ಮೊಬೈಲ್ ಫೋನ್ಗಳು, ಹೀಗೆ ಹಲವು ರೀತಿಯ ಮಂಥನಗಳು ನಮ್ಮ ಜೀವನದಲ್ಲಿ ಸದಾ ನಡೆಯುತ್ತಲೇ ಇರುತ್ತವೆ. ಬಿಡುವಿಲ್ಲದ ಮಂಥನ ಇದು. ಸಾಮಾನ್ಯವಾಗಿ ಎಲ್ಲರ ಬದುಕಿನಲ್ಲಿ ಈ ರೀತಿಯ ಕಷ್ಟಗಳು ಅಥವಾ ಒತ್ತಡಗಳು ಬಂದಾಗ ಧೃತಿಗೆಡುವುದು, ಗೊಂದಲಕ್ಕೀಡಾಗುವುದು ಸಹಜ. ಆದರೆ ಇಂದಿನ ಮನುಷ್ಯನಿಗೆ ಅತಿ ಹೆಚ್ಚು ಅವಶ್ಯಕವಾಗಿರುವುದು ಇದೇ ಒಳಗಿನ ಸ್ಥಿರತೆ. ಕೂರ್ಮ ಭಗವಂತನಂತೆ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಂಡು ನಮ್ಮ ಗುರಿಯತ್ತ ದೃಢವಾಗಿ ನಿಲ್ಲುವ ಶಕ್ತಿ ನಮಗೆ ಬೇಕಿದೆ. ಬದುಕಿನ ಮಂಥನದಲ್ಲಿ ಕೇವಲ ಸ್ಥಿರತೆ ಇದ್ರೆ ಸಾಲ್ದು, ಅದರ ಜೊತೆಗೆ ತಾಳ್ಮೆಯೂ ಬೇಕು. ಹೌದು, ತಾಳ್ಮೆ ಬಹಳ ಮುಖ್ಯ. ನಾವು ಮಂಥನ ಮಾಡುವಾಗ, ಅಂದ್ರೆ ಬದುಕಿನ ಕಷ್ಟಗಳಲ್ಲಿ ಹೋರಾಡುವಾಗ, ತಕ್ಷಣವೇ ನಮಗೆ ಒಳ್ಳೆಯ ಫಲಿತಾಂಶ ಸಿಗಬೇಕು ಅಂತ ನಾವು ಬಯಸ್ತೀವಿ. ಆದರೆ ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಕಟುಸತ್ಯ ಒಂದಿದೆ. ಏನದು? ಸಮುದ್ರ ಮಂಥನದಲ್ಲಿ ಕಡೆಯಲು ಶುರು ಮಾಡಿದ ತಕ್ಷಣ ಅಮೃತ ಹೊರಬರಲಿಲ್ಲ. ಬದಲಾಗಿ ಮೊದಲು ಸಿಕ್ಕಿದ್ದು ಜಗತ್ತನ್ನೇ ನಾಶ ಮಾಡಬಲ್ಲ ಹಾಲಾಹಲ ಎಂಬ ಭಯಂಕರ ವಿಷ. ಆ ವಿಷ ಬಂದಾಗ ದೇವತೆಗಳು ಅಥವಾ ಅಸುರರು ತಾಳ್ಮೆ ಕಳೆದುಕೊಂಡು ಮಂಥನ ನಿಲ್ಲಿಸಿದ್ರೆ ಅಮೃತ ಸಿಕ್ತಿತ್ತೇ? ಖಂಡಿತ ಇಲ್ಲ. ಮಂಥನ ನಿಲ್ಲಿಸಿದ್ರೆ ಖಂಡಿತ ಅಮೃತ ಸಿಗೋದಿರಲಿಲ್ಲ. ಈ ಹಾಲಾಹಲದ ರೂಪಕವಂತೂ ಮನಸ್ಸಿಗೆ ಬಹಳ ಹತ್ತಿರವಾಗುತ್ತೆ. ನಾವೆಲ್ಲರೂ ಬದುಕಿನಲ್ಲಿ ಏನಾದ್ರೂ ಹೊಸದನ್ನು ಸಾಧಿಸಲು ಹೊರಟಾಗ ಆರಂಭದಲ್ಲಿ ನಮಗೆ ಸಿಗೋದು ಕಷ್ಟಗಳು, ಅವಮಾನಗಳು, ಸೋಲುಗಳು ಅಥವಾ ನಮ್ಮದೇ ಒಳಗಿನ ಹತಾಶೆ ಮತ್ತು ಕೋಪ. ನಿಜ. ಇದನ್ನೇ ನಾವು ಆಧುನಿಕ ಭಾಷೆಯಲ್ಲಿ ಬರ್ನ್ಔಟ್ ಅಥವಾ ಮಾನಸಿಕ ಒತ್ತಡ ಎನ್ನಬಹುದು. ಇದೇ ಆ ಹಾಲಾಹಲ. ಸರಿಯಾಗಿ ಹೋಲಿಸಿದ್ರಿ. ಈ ವಿಷದಂತಹ ಕಷ್ಟಗಳು ಬಂದಾಗ ನಾವು ತಾಳ್ಮೆ ಕಳೆದುಕೊಂಡು ನಮ್ಮ ಪ್ರಯತ್ನವನ್ನು ನಿಲ್ಲಿಸಿದ್ರೆ ನಮಗೆ ಸಿಗೋದು ಕೇವಲ ಆ ವಿಷದ ಅನುಭವ ಮಾತ್ರ. ಆದ್ರೆ ಆ ಹಾಲಾಹಲವನ್ನು ದಾಟಿ ತಾಳ್ಮೆಯಿಂದ ಮಂಥನ ಮುಂದುವರೆಸಿದ್ರೆ ಮಾತ್ರ ಅಮೃತದಂತಹ ಯಶಸ್ಸು ಒಲಿಯುತ್ತೆ. ಆ ತಾಳ್ಮೆ ಇಲ್ಲದಿದ್ದರೆ ಅಮೃತದ ದರ್ಶನವಾಗುವುದೇ ಇಲ್ಲ. ಕೇವಲ ವಿಷ ಮಾತ್ರ ಉಳಿಯುತ್ತೆ ಎನ್ನುವುದು ಬದುಕಿನ ಅತ್ಯಂತ ದೊಡ್ಡ ವಾಸ್ತವ. ಈ ಸ್ಥಿರತೆ ಮತ್ತು ತಾಳ್ಮೆ ಇವೆರಡೂ ಕೂರ್ಮಾವತಾರ ನಮಗೆ ನೀಡುವ ಅತಿ ದೊಡ್ಡ ಪಾಠ. ಬಹಳ ಮೌಲ್ಯಯುತವಾದ ಪಾಠ ಇದು. ನಾವು ಹೊರಗಿನ ಪ್ರಪಂಚದ ಜೊತೆ ಎಷ್ಟೇ ಹೋರಾಡಿದರೂ ನಮ್ಮ ಒಳಗಿನ ಅಡಿಪಾಯ ಗಟ್ಟಿಯಾಗಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಪ್ರತಿಯೊಬ್ಬರ ಒಳಗೂ ಈ ಸ್ಥಿರತೆ ಅಡಗಿದೆ, ಆದರೆ ಅದು ದೈನಂದಿನ ಗದ್ದಲಗಳಲ್ಲಿ ಮಲಗಿ ಹೋಗಿದೆ ಅಷ್ಟೇ. ಅದನ್ನ ಎಚ್ಚರಿಸಬೇಕಿದೆ. ಆ ಒಳಗಿರುವ ಸ್ಥಿರತೆಯನ್ನ, ಆ ಕೂರ್ಮ ತತ್ವವನ್ನ ಎಚ್ಚರಿಸುವುದೇ ಇನ್ನರ್ ಲೈಟ್ 333 ಒದಗಿಸಿರುವ ಈ ವಿಚಾರಗಳ ಪ್ರಮುಖ ಉದ್ದೇಶವಾಗಿದೆ. ಜೀವನದ ಯಾವುದೇ ಹಂತದಲ್ಲಿ, ಯಾವುದೇ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮನಸ್ಸು ಕುಸಿಯುತ್ತಿದೆ ಎನಿಸಿದಾಗ ಆಮೆಯಂತೆ ಒಳಮುಖವಾಗಿ ಅಂತರಂಗದ ಆಧಾರವನ್ನ ಕಂಡುಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ಬದುಕಿನ ಇಂತಹ ಕ್ಲಿಷ್ಟಕರವಾದ ಸಮಸ್ಯೆಗಳಿಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಕಥೆಗಳ ರೂಪದಲ್ಲಿ ಎಷ್ಟೊಂದು ಸರಳವಾಗಿ ಮತ್ತು ಆಳವಾಗಿ ಉತ್ತರಗಳನ್ನು ನೀಡಿದ್ದಾರೆ ಎನ್ನುವುದೇ ಅತ್ಯಂತ ಸೋಜಿಗದ ಸಂಗತಿ. ಹೌದು,
ಅವರ ಜ್ಞಾನ ಅಪಾರವಾದದ್ದು. ಈ ವಿಶ್ಲೇಷಣೆಯ ಪ್ರಮುಖ ಪಾಠವನ್ನು ಕ್ರೋಢೀಕರಿಸುವುದಾದರೆ ಸ್ಥಿರವಾಗಿರಿ ಮತ್ತು ತಾಳ್ಮೆಯಿಂದಿರಿ. ಈ ಜ್ಞಾನಯಾತ್ರೆ ಕೇವಲ ಕೂರ್ಮಾವತಾರಕ್ಕೆ ಸೀಮಿತವಲ್ಲ. ಮುಂದೆಯೂ ಅದ್ಭುತ ವಿಚಾರಗಳಿವೆ. ಮೂಲ ವಸ್ತುವಿನಲ್ಲಿ ಉಲ್ಲೇಖಿಸಿರುವಂತೆ ಮುಂದಿನ ಬಾರಿ ನಾವು ಇನ್ನೊಂದು ಅದ್ಭುತವಾದ ವಿಷಯವನ್ನು ಅರಿಯಲಿದ್ದೇವೆ. ಅಧರ್ಮದ ಕೆಸರಿನಲ್ಲಿ ಮುಳುಗಿದ ಭೂಮಿಯನ್ನು, ಅಂದ್ರೆ ನಮ್ಮ ಒಳಗಿನ ಅರಿವನ್ನು ಮೇಲೆತ್ತಿದ ಮಹಾಪರಾಕ್ರಮಿ ವರಾಹಾವತಾರದ ಬಗ್ಗೆ ಮುಂದಿನ ವಿಶ್ಲೇಷಣೆಯಲ್ಲಿ ತಿಳಿಯಲಿದ್ದೇವೆ. ಈ ಸಂಪೂರ್ಣ ಚರ್ಚೆಯನ್ನು ಗಮನಿಸಿದಾಗ ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಮತ್ತು ಆಳವಾದ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಯಾವ ಪ್ರಶ್ನೆ? ಮೂಲಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ತಾಳ್ಮೆಯಿಲ್ಲದಿದ್ರೆ ಅಮೃತದ ಬದಲಿಗೆ ಕೇವಲ ವಿಷ, ಅಂದ್ರೆ ಹಾಲಾಹಲ ಮಾತ್ರ ಉಳಿಯುತ್ತೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾದ್ರೆ ಇಂದಿನ ನಮ್ಮ ಅತ್ಯಂತ ವೇಗದ ಆತುರದ ಜೀವನ ಶೈಲಿಯೇ ಎಷ್ಟೇ ಭೌತಿಕ ಸಾಧನೆಗಳಿದ್ರೂ ಮನುಷ್ಯನ ಬದುಕಿನಲ್ಲಿ ನೆಮ್ಮದಿ ಇಲ್ಲದಿರುವಿಕೆಗೆ, ಅಂದ್ರೆ ಆ ಹಾಲಾಹಲದ ಸೃಷ್ಟಿಗೆ ಕಾರಣವಾಗಿರಬಹುದೇ? ಅಂತರಂಗದ ಮಂಥನದಲ್ಲಿ ನಮ್ಮ ತಾಳ್ಮೆಯ ಮಟ್ಟ ನಿಜಕ್ಕೂ ಎಲ್ಲಿದೆ?